ಈ ಎಲ್ಲ ಬೆಳವಣಿಗೆ ಮಧ್ಯೆ ಈಗ ಹೈಕಮಾಂಡ್ಗೆ ಒಂದು ರೀತಿಯ ಧರ್ಮ ಸಂಕಟ. ಈ ಕಡೆ ಸಿದ್ದರಾಮಯ್ಯ ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ, ಡಿಕೆ ಶಿವಕುಮಾರ್ ಅವರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಹೈಕಮಾಂಡ್ಗೆ ಬಹುಶಃ ಸಿದ್ದರಾಮಯ್ಯ ಅವರು ಭಯ ಕಾಡ್ತಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಒಂದ್ ಕಡೆ ಇರಲಿ, ಹೈಕಮಾಂಡ್ ಒಪ್ಪಂದದಂತೆ ಸಿದ್ದರಾಮಯ್ಯ ಅವರು ಪಟ್ಟವನ್ನ ಬಿಡ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ. 2023ರಲ್ಲಿ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿಕೆ ಶಿವಕುಮಾರ್ ಅಂತ ನಿಜಕ್ಕೂ ಮಾತುಕತೆ ಆಗಿತ್ತಾ? ತಲಾ 2.5 ವರ್ಷ ಅಧಿಕಾರ ಹಂಚಿಕೆ ಅಂತ ಹೈಕಮಾಂಡ್ ಹೇಳಿತ್ತು ಅಂತ ಚರ್ಚೆಗಳು ಮೊದಲಿನಿಂದನೂ ಆಗ್ತಾ ಇದೆ. ಆ ಪ್ರಕಾರವೇ ನಾವು ನೋಡ್ತಾ ಹೋದ್ರೆ ನವೆಂಬರ್ 21ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರಕ್ಕೆ ಡಿಕೆ ಶಿವಕುಮಾರ್ ರಣತಂತ್ರವನ್ನ ರೂಪಿಸಿದ್ರು. ನವೆಂಬರ್ 26ನೇ ತಾರೀಕು ಪ್ರಮಾಣ ವಚನಕ್ಕೆ ದಿನಾಂಕ ಫಿಕ್ಸ್ ಕೂಡ ಮಾಡಿದಾರಂತೆ. ನವೆಂಬರ್ 26 ಅಂತಂದ್ರೆ ನಾಳೆನೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ನಾವು ನಮ್ಮ ನ್ಯೂಸ್ ಅಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಬೇಕು. ಅದಾಗುತ್ತಾ? 2.5 ವರ್ಷ ಪೂರೈಸುವ 1 ವಾರದ ಮೊದಲು ರಾಜೀನಾಮೆಯನ್ನ ಸಿದ್ದರಾಮಯ್ಯ ಅವರು ನೀಡಬೇಕಾಗಿತ್ತು. ಅಂದ್ರೆ ಒಪ್ಪಂದ ನಿಜವೇ ಆಗಿದ್ರೆ ಸಿದ್ದರಾಮಯ್ಯ ಇಷ್ಟೊತ್ತಿಗೆ ಮಾಜಿ ಆಗಬೇಕಾಗಿತ್ತು, ರಾಜೀನಾಮೆ ಕೊಟ್ಟು ಬಿಡಬೇಕಾಗಿತ್ತು. ಕೊನೆಗೂ ರಾಜೀನಾಮೆಯನ್ನು ನೀಡಿದ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಬೇಕಾಗಿತ್ತು. ಆದ್ರೆ ಅದ್ಯಾವುದು ಆಗ್ಲಿಲ್ವೇ? ಅಲ್ಲಿಗೆ ಸಿದ್ದರಾಮಯ್ಯ ಅವರು ಒಪ್ಪಂದದ ಪ್ರಕಾರ ನಡ್ಕೊಂಡಿಲ್ವಾ? ಅದಕ್ಕಿಂತ ಮುಂಚೆ ನಿಜಕ್ಕೂ ಒಪ್ಪಂದ ಆಗಿದೆಯಾ? ಇದಕ್ಕೆ ಪುಷ್ಟಿ ಕೊಡುವನ್ನುವಂತೆ ಇವತ್ತು ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಗುಟ್ಟಿನ ಮಾತುಗಳನ್ನ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ, ಇದು ಗುಟ್ಟಿನ ವಿಚಾರ ಅಂತ ಹೇಳಿದ್ರು. ಅವರು ಒಂದು 5-6 ಜನ ಇದ್ರು ಅಂತಾನೂ ಹೇಳ್ತಾರೆ. ಹಾಗಿದ್ರೆ ಒಪ್ಪಂದ ಆಗಿರಬೇಕು, ಯಾರಿಗೊತ್ತು? ಸಿದ್ದರಾಮಯ್ಯ ನವೆಂಬರ್ 14ರಂದೇ ರಿಸೈನ್ ಮಾಡಬೇಕಾಗಿತ್ತು ಆ ಒಪ್ಪಂದದ ಪ್ರಕಾರ. ಆದ್ರೆ ನವೆಂಬರ್ 25 ಆದ್ರೂ ಕೂಡ ರಾಜೀನಾಮೆ ಮಾತೇ ಇಲ್ಲ. ಮೊನ್ನೆ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಮುಖ್ಯಮಂತ್ರಿ ರೀ, ನಿಮ್ಗೆ ಯಾಕೆ ಡೌಟು, ನಾನೇ ಬಜೆಟ್ ಮಂಡಿಸ್ತೀನಿ, ಅದನ್ನ ಯಾಕೆ ಕೇಳ್ತೀರಿ ಅಂತ ಹೇಳ್ತಾ ಇದ್ದವರು ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೀನಿ ಅಂತ ಸಡನ್ಲಿ ಮೆತ್ತಗಾಗ್ಬಿಟ್ರು. ಒಪ್ಪಂದ ಆಗಿದ್ದೇ ಆದ್ರೆ ಹೈಕಮಾಂಡ್ ಯಾಕೆ ಸುಮ್ಮನೆ ಕೂತಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ನೀವು 2.5 ವರ್ಷ ಅಂತ ಮಾತಾಡಿ ಡಿಕೆ ಶಿವಕುಮಾರ್ ಅವರನ್ನ ಸುಮ್ಮನೆ ಕೂರಿಸಿದೀರಿ ಅಂತಂದ್ರೆ, ಈಗ ಸಿದ್ದರಾಮಯ್ಯ ಅವರದ್ದು ಮಾತಿನ ಪ್ರಕಾರ ಅವರ ಸಮಯ ಮುಗಿದಿದೆ ಅಂತಂದ್ರೆ ಕುರ್ಚಿ ಕಿತ್ಕೋಬೇಕು ತಾನೆ ನೀವು. ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಸೂಚನೆ ಕೊಡಬೇಕು, ಇಲ್ಲ ನೀವು ಬಿಟ್ಟು ಕೊಡಬೇಕು ಮಾತಿನ ಪ್ರಕಾರ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು. ಆದ್ರೆ ಹೈಕಮಾಂಡ್ ಕೂಡ ಯಾಕೆ ಸುಮ್ಮನೆ ಕೂತಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಕೆಣಕೋ ಧೈರ್ಯ ಬಹುಶಃ ಹೈಕಮಾಂಡ್ಗೆ ಇಲ್ವಾ? ಹಾಗಿದ್ರೆ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರು ಸಡನ್ ಆಗಿ ಸಿಎಂ ಚೇರಿಂದ ಕೆಳಗಿಳಿಸ್ಬಿಟ್ರೆ ಏನಾಗ್ಬೋದು? ಆ ಪರಿಸ್ಥಿತಿಯ ಅರಿವಿರಬಹುದು ಹೈಕಮಾಂಡ್ಗೆ. ಲಿಂಗಾಯತರಂತೆ ಅಹಿಂದ ಮತ ಕೈ ಕೊಡುತ್ತೆ ಅನ್ನೋಂಥ ಭಯ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಕಾಡ್ತಾ ಇರಬಹುದು. ಯಡಿಯೂರಪ್ಪ ಅವ್ರನ್ನ ಸಿಎಂ ಇದ್ದಾಗಲೇ ಕೆಳಗಡೆ ಇಳಿಸ್ಬಿಟ್ರು. ಏನಾಯ್ತು ಪರಿಸ್ಥಿತಿ? ಬಿಜೆಪಿಯ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಯ್ತು? ಇನ್ನೂ ಸುಧಾರಿಸಿಕೊಳ್ಳೋಕೆ ಆಗ್ತಿಲ್ಲ. ಅಧಿಕೃತ ವಿರೋಧ ಪಕ್ಷ ಬಿಡಿ, ಆ ಮಾತು ಬೇರೆ, ಅದನ್ನು ಸಮರ್ಥನೆ ಮಾಡ್ಕೋಬಹುದು. ಆದ್ರೆ ಸತ್ಯ ಹೇಳಿ ಅವರು ಏನಾಯ್ತು? ಯಾಕೆ ಲಿಂಗಾಯತ ಮತಗಳು ಸ್ಪ್ಲಿಟ್ ಆದವು? ಈಗ ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸಿದ್ರೆ ಅಹಿಂದ ಅನ್ನುವಂತಹ ವರ್ಗ ಮತ ಬ್ಯಾಂಕ್ ಏನಿದೆ ಅದು 100ಕ್ಕೆ 100ರಷ್ಟು ಕೈ ಕೊಡುತ್ತೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ವಿರುದ್ಧ ರೊಚ್ಚಿಗೇಳುತ್ತೆ ಅನ್ನುವಂಥ ಭಯ ಬಹುಶಃ ಹೈಕಮಾಂಡ್ನ ಕಾಡ್ತಾ ಇರಬಹುದು. ಹಿಂಗಾಗಿ ಅವರಿಗೆ ಸೂಚನೆ ಕೊಡೋದಕ್ಕೆ ಹಿಂದೇಟ್ ಹಾಕ್ತಾ ಇರಬಹುದು. ಇದು ಇದೇ ರೀತಿ ಮುಂದುವರೆದ್ರೆ 2 ವರ್ಷ ಅಲ್ಲ, ಇನ್ನೂ ಜಾಸ್ತಿ ಆಗ್ಬಹುದು. ಸೊ ಹೈಕಮಾಂಡ್ ಇದಕ್ಕೆ ಫುಲ್ ಸ್ಟಾಪ್ ಇಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅದನ್ನ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಈಗ ಹೈಕಮಾಂಡ್ಗೆ ಒಂದು ರೀತಿಯ ಧರ್ಮ ಸಂಕಟ. ಈ ಕಡೆ ಸಿದ್ದರಾಮಯ್ಯ ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ, ಡಿಕೆ ಶಿವಕುಮಾರ್ ಅವರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಹೈಕಮಾಂಡ್ಗೆ ಬಹುಶಃ ಸಿದ್ದರಾಮಯ್ಯ ಅವರು ಭಯ ಕಾಡ್ತಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಒಂದ್ ಕಡೆ ಇರಲಿ, ಹೈಕಮಾಂಡ್ ಒಪ್ಪಂದದಂತೆ ಸಿದ್ದರಾಮಯ್ಯ ಅವರು ಪಟ್ಟವನ್ನ ಬಿಡ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ. 2023ರಲ್ಲಿ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿಕೆ ಶಿವಕುಮಾರ್ ಅಂತ ನಿಜಕ್ಕೂ ಮಾತುಕತೆ ಆಗಿತ್ತಾ? ತಲಾ 2.5 ವರ್ಷ ಅಧಿಕಾರ ಹಂಚಿಕೆ ಅಂತ ಹೈಕಮಾಂಡ್ ಹೇಳಿತ್ತು ಅಂತ ಚರ್ಚೆಗಳು ಮೊದಲಿನಿಂದನೂ ಆಗ್ತಾ ಇದೆ. ಆ ಪ್ರಕಾರವೇ ನಾವು ನೋಡ್ತಾ ಹೋದ್ರೆ ನವೆಂಬರ್ 21ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರಕ್ಕೆ ಡಿಕೆ ಶಿವಕುಮಾರ್ ರಣತಂತ್ರವನ್ನ ರೂಪಿಸಿದ್ರು. ನವೆಂಬರ್ 26ನೇ ತಾರೀಕು ಪ್ರಮಾಣ ವಚನಕ್ಕೆ ದಿನಾಂಕ ಫಿಕ್ಸ್ ಕೂಡ ಮಾಡಿದಾರಂತೆ.
ನವೆಂಬರ್ 26 ಅಂತಂದ್ರೆ ನಾಳೆನೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ನಾವು ನಮ್ಮ ನ್ಯೂಸ್ ಅಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಬೇಕು. ಅದಾಗುತ್ತಾ 2.5 ವರ್ಷ ಪೂರೈಸುವ 1 ವಾರದ ಮೊದಲು ರಾಜೀನಾಮೆಯನ್ನ ಸಿದ್ದರಾಮಯ್ಯ ಅವರು ನೀಡಬೇಕಾಗಿತ್ತು. ಅಂದ್ರೆ ಒಪ್ಪಂದ ನಿಜವೇ ಆಗಿದ್ರೆ ಸಿದ್ದರಾಮಯ್ಯ ಇಷ್ಟೊತ್ತಿಗೆ ಮಾಜಿ ಆಗಬೇಕಾಗಿತ್ತು, ರಾಜೀನಾಮೆ ಕೊಟ್ಟು ಬಿಡಬೇಕಾಗಿತ್ತು. ಕೊನೆಗೂ ರಾಜೀನಾಮೆಯನ್ನ ನೀಡಿದ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಬೇಕಾಗಿತ್ತು. ಆದ್ರೆ ಅದ್ಯಾವುದು ಆಗ್ಲಿಲ್ವೇ? ಅಲ್ಲಿಗೆ ಸಿದ್ದರಾಮಯ್ಯ ಅವರು ಒಪ್ಪಂದದ ಪ್ರಕಾರ ನಡ್ಕೊಂಡಿಲ್ವಾ? ಅದಕ್ಕಿಂತ ಮುಂಚೆ ನಿಜಕ್ಕೂ ಒಪ್ಪಂದ ಆಗಿದೆಯಾ? ಇದಕ್ಕೆ ಪುಷ್ಟಿ ಕೊಡುವನ್ನುವಂತೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಗುಟ್ಟಿನ ಮಾತುಗಳನ್ನ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ, ಇದು ಗುಟ್ಟಿನ ವಿಚಾರ ಅಂತ ಹೇಳಿದ್ರು ಅವರು. ಒಂದು 5-6 ಜನ ಇದ್ರು ಅಂತಾನು ಹೇಳ್ತಾರೆ. ಹಾಗಿದ್ರೆ ಒಪ್ಪಂದ ಆಗಿರಬೇಕು, ಯಾರಿಗೊತ್ತು? ಸಿದ್ದರಾಮಯ್ಯ ನವೆಂಬರ್ 14ರಂದೇ ರಿಸೈನ್ ಮಾಡಬೇಕಾಗಿತ್ತು ಆ ಒಪ್ಪಂದದ ಪ್ರಕಾರ. ಆದ್ರೆ ನವೆಂಬರ್ 25 ಆದ್ರೂ ಕೂಡ ರಾಜೀನಾಮೆ ಮಾತೇ ಇಲ್ಲ. ಮೊನ್ನೆ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಮುಖ್ಯಮಂತ್ರಿ ರೀ, ನಿಮ್ಗೆ ಯಾಕೆ ಡೌಟು, ನಾನೇ ಬಜೆಟ್ ಮಂಡಿಸ್ತೀನಿ, ಅದನ್ನ ಯಾಕೆ ಕೇಳ್ತೀರಿ ಅಂತ ಹೇಳ್ತಾ ಇದ್ದವರು ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೀನಿ ಅಂತ ಸಡನ್ಲಿ ಮೆತ್ತಗಾಗ್ಬಿಟ್ರು. ಒಪ್ಪಂದ ಆಗಿದ್ದೇ ಆದ್ರೆ ಹೈಕಮಾಂಡ್ ಯಾಕೆ ಸುಮ್ಮನೆ ಕೂತಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ನೀವು 2.5 ವರ್ಷ ಅಂತ ಮಾತಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಸುಮ್ಮನೆ ಕೂರಿಸಿದೀರಿ ಅಂತಂದ್ರೆ, ಈಗ ಸಿದ್ದರಾಮಯ್ಯ ಅವರದ್ದು ಮಾತಿನ ಪ್ರಕಾರ ಅವರ ಸಮಯ ಮುಗಿದಿದೆ ಅಂತಂದ್ರೆ ಕುರ್ಚಿ ಕಿತ್ಕೋಬೇಕು ತಾನೆ ನೀವು. ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಸೂಚನೆ ಕೊಡಬೇಕು, ಇಲ್ಲ ನೀವು ಬಿಟ್ಟು ಕೊಡಬೇಕು ಮಾತಿನ ಪ್ರಕಾರ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು. ಆದ್ರೆ ಹೈಕಮಾಂಡ್ ಕೂಡ ಯಾಕೆ ಸುಮ್ಮನೆ ಕೂತಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಕೆಣಕೋ ಧೈರ್ಯ ಬಹುಶಃ ಹೈಕಮಾಂಡ್ಗೆ ಇಲ್ವಾ? ಹಾಗಿದ್ರೆ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರು ಸಡನ್ ಆಗಿ ಸಿಎಂ ಚೇರಿಂದ ಕೆಳಗಿಳಿಸ್ಬಿಟ್ರೆ ಏನಾಗ್ಬೋದು? ಆ ಪರಿಸ್ಥಿತಿಯ ಅರಿವು ಇರಬಹುದು ಹೈಕಮಾಂಡ್ಗೆ. ಲಿಂಗಾಯತರಂತೆ ಅಹಿಂದ ಮತ ಕೈ ಕೊಡುತ್ತೆ ಅನ್ನೋಂಥ ಭಯ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಕಾಡ್ತಾ ಇರಬಹುದು. ಯಡಿಯೂರಪ್ಪ ಅವ್ರನ್ನ ಸಿಎಂ ಇದ್ದಾಗಲೇ ಕೆಳಗಡೆ ಇಳಿಸ್ಬಿಟ್ರು. ಏನಾಯ್ತು ಪರಿಸ್ಥಿತಿ? ಬಿಜೆಪಿಯ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಯ್ತು? ಇನ್ನೂ ಸುಧಾರಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಧಿಕೃತ ವಿರೋಧ ಪಕ್ಷ ಬಿಡಿ, ಆ ಮಾತು ಬೇರೆ, ಅದನ್ನು ಸಮರ್ಥನೆ ಮಾಡ್ಕೋಬಹುದು. ಆದ್ರೆ ಸತ್ಯ ಹೇಳಿ ಅವರು ಏನಾಯ್ತು? ಯಾಕೆ ಲಿಂಗಾಯತ ಮತಗಳು ಸ್ಪ್ಲಿಟ್ ಆದ್ರು? ಈಗ ಸಿದ್ದರಾಮಯ್ಯ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸಿದ್ರೆ ಅಹಿಂದ ಅನ್ನುವಂತಹ ವರ್ಗ ಮತ ಬ್ಯಾಂಕ್ ಏನಿದೆ ಅದು 100ಕ್ಕೆ 100ರಷ್ಟು ಕೈ ಕೊಡುತ್ತೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ವಿರುದ್ಧ ರೊಚ್ಚಿಗೇಳುತ್ತೆ ಅನ್ನುವಂಥ ಭಯ ಬಹುಶಃ ಹೈಕಮಾಂಡ್ನ ಕಾಡ್ತಾ ಇರಬಹುದು. ಹಿಂಗಾಗಿ ಅವರಿಗೆ ಸೂಚನೆ ಕೊಡೋದಕ್ಕೆ ಹಿಂದೇಟ್ ಹಾಕ್ತಾ ಇರಬಹುದು. ಇದು ಇದೇ ರೀತಿ ಮುಂದುವರೆದ್ರೆ 2 ವರ್ಷ ಅಲ್ಲ, ಇನ್ನೂ ಜಾಸ್ತಿ ಆಗ್ಬಹುದು. ಸೊ ಹೈಕಮಾಂಡ್ ಇದಕ್ಕೆ ಫುಲ್ ಸ್ಟಾಪ್ ಇಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅದನ್ನ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ.